ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ಸ್ ಕನ್ನಡ. ನಾನುಮ್ಮ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇದು ಬಂದು ಸೋಮವಾರ ದಿನದ ವ್ಲಾಗು. ಸಂಜೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಊರಿಂದ ಅಮ್ಮ ಬಂದಿದ್ದರು. ಬರಬೇಕಾದ್ರೆ ಸ್ವಲ್ಪ ಬೆರಕೆ ಸೊಪ್ಪು ತೊಗೊಂಡು ಬಂದಿದ್ದರು. ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ನಾವಿಲ್ಲಿ ಬೇರೆ ಸೊಪ್ಪು ಅಂದರೆ ಕಿಲ್ಕಿರೆ ಸೊಪ್ಪು, ಕೀರೆ ಸೊಪ್ಪು ತೊಗೊತೀವಿ. 10 ರೂಪಾಯಿಗೆ 3 ಕಟ್ಟು 2 ಕಟ್ಟು. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಥರ ಹೊಲ್ದಲ್ಲಿ ಬೆಳೆದಿರೋ ಬೆರಕೆ ಸೊಪ್ಪು ಅಂತ ಅಂದರೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ. ಇದ್ರ ಜೊತೆಗೆ ಕುಂಬಳು ಚಿಗುರಾಗಿರ್ಬೋದು, ಅವರೆ ಚಿಗುರಾಗಿರ್ಬೋದು, ಇನ್ನೂ ಸಣ್ಣ ಪುಟ್ಟ ಅಂದರೆ ಮನೇಲಿ ಗೊತ್ತಿರುತ್ತೆ ಬೆರಕೆ ಸೊಪ್ಪು ಅಂದರೆ ಏನೇನಿರುತ್ತೆ ಅಂತ. ಸೊ ಅದನ್ನೆಲ್ಲನೂ ಕೂಡ ತೊಗೊಂಡು ಬಂದಿದ್ದರು. ಅದನ್ನು ಅವತ್ತು ಅಮ್ಮ ಕ್ಲೀನ್ ಮಾಡಿಕೊಟ್ಟಿರಲಿಲ್ಲ, ಸ್ವಲ್ಪ ಇತ್ತಲ್ವ. ಸೊ ನೀನೇ ಕ್ಲೀನ್ ಮಾಡ್ಕೊ ಅಂತ ಕೆಲವೊಂದು ಸಲ ಅವರೇ ಕ್ಲೀನ್ ಮಾಡ್ಕೊಂಡು ತಂದು ಕೊಟ್ಬಿಡ್ತಾರೆ. ಅವತ್ತು ಸ್ವಲ್ಪ ಅರ್ಜೆಂಟಲ್ಲಿ ಬಂದಿದ್ದರಿಂದ ಸೊ ನಾನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಸೊಪ್ಪನ್ನು ಕೂಡ ಕ್ಲೀನ್ಗೆ ಇಟ್ಬಿಟ್ಟು ಇನ್ನು ರೈಸ್ಗೂ ಕೂಡ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ನನ್ನ ಮಗ ಎದ್ದರೆ ಸ್ವಲ್ಪ ಅವನು ಎದ್ದೇಳಿ ಊಟ ತಿನ್ನಿಸೋಷ್ಟರಲ್ಲಿ ಅನ್ನ ಆಗಿ ವಿಷಲ್ ಆದರೂ ಹೋಗಿರುತ್ತೆ ಅಂತ. ಮತ್ತು ಬೆಳಿಗ್ಗೆ ಅವನಿಗೆ ಸ್ನಾನನೂ ಕೂಡ ಮಾಡಿಸಿರಲಿಲ್ಲ. ಸ್ವಲ್ಪ ವೆದರು ಕೋಲ್ಡ್ ಇರೋದ್ರಿಂದ ಸೋಲಾರಲ್ಲಿ ನೀರು ಕೂಡ ಬರ್ತಿರಲಿಲ್ಲ. ಸೊ ಹಾಗಾಗಿ ಪಾತ್ರೆಯಲ್ಲೇ ನೀರನ್ನು ಕೂಡ ಇಟ್ಕೊಂಡೆ. ಇನ್ನು ಸೊಪ್ಪನ್ನು ಎಲ್ಲ ಸೋಸಿದ್ದಾದಮೇಲೆ ಕ್ಲೀನ್ ಮಾಡಿದ್ದಾದಮೇಲೆ ಅದನ್ನು ಒಂದು ಪಾತ್ರೆಗೆ ನೀರು ಹಾಕಿ ನೆನೆ ಹಾಕಿದ್ದೀನಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಮಣ್ಣೆಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನು ನೆನೆ ಹಾಕ್ಬಿಟ್ಟು ಇವತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಮನೇಲಿ ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಇತ್ತು. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಜ್ವಾನ ಮತ್ತು ಜೀರಿಗೆ, ಉಪ್ಪು ಮತ್ತು ಸೋಡಾ ಹಾಕಿ ಫಸ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು ನಾನು ಮತ್ತೆ ನೀರನ್ನ ಹಾಕ್ಕೊಂಡು ಬಜ್ಜಿ ಹಿಟ್ಟದ್ದು ಅದಕ್ಕೆ ಅದನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಅಂದರೆ ಭೀಮ್ನ ಅಮಾವಾಸ್ಯೆಲಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೆ. ಅದರಲ್ಲಿ ಸ್ವಲ್ಪ ಮಾಡಿಬಿಟ್ಟು 1-2 ಮಿಕ್ಕಿತ್ತು. ಸೊ ಅದ್ರಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಿದ್ದೀನಿ. ಇವಾಗಿನ ವೆದರ್ಗಂತೂ ಏನಾದರೂ ಬಿಸಿ ಬಿಸಿ ಸ್ನ್ಯಾಕ್ಸು, ಬಿಸಿ ಬಿಸಿ ಊಟ ತಿಂಡಿ ತಿಂತಿರಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಹೇಗಿದ್ರು ಮನೇಲಿ ಬಜ್ಜಿ ಮೆಣಸಿನ್ಕಾಯಿ ಇತ್ತು ಅಲ್ವಾ. ಸೊ ಅದರಲ್ಲೇ ಮಾಡ್ಕೊಂಡ್ಬಿಡೋಣ ಬಜ್ಜಿನ ಅಂತ ಹೇಳ್ಬಿಟ್ಟು 2 ಬಜ್ಜಿನ ಸ್ವಲ್ಪ 4 ಭಾಗ ಮಾಡಿಕೊಂಡು ಅದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಆಲೂಗೆಡ್ಡೆನೂ ಕೂಡ ಇತ್ತು ಒಂದು. ಸೊ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ರೋಲ್ ಮಾಡಿ ಅದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಅನ್ನ ಕೂಡ ಆಗಿ ವಿಷಲ್ ಕೂಡ ಹೋಗಿತ್ತು. ಅಷ್ಟರಲ್ಲಿ ಸ್ವಲ್ಪ ಸೊಪ್ಪಿಗೆ ಅಂದ್ಬಿಟ್ಟು ಕಾಳನ್ನು ಕೂಡ ಬೇಯಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕುಕ್ಕರ್ಗೆ ಸ್ವಲ್ಪ ನೀರು, ಬೇಳೆ ಮತ್ತು ಒಂದು ಟೊಮೊಟೊನ ಹಾಕಿ ಅದನ್ನು ಕೂಡ ಕುಕ್ಕರ್ಗೆ ಕೂಗೋಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನೀರು ಕೂಡ ಕಾದಿತ್ತು. ಇನ್ನು ನನ್ನ ಮಗ ಸ್ವಲ್ಪ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಬಿಸಿನೀರಿಗೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಮಗನಂತೂ ಬಚ್ಚಲು ಮನೆಗೆ ಬಿಟ್ಬಿಟ್ರೆ ಅವನದೇ ಆಟ, ಎಲ್ಲನೂ ಹಿಡ್ಕೊಂಡು ಎಳಿತಾ ಇರ್ತಾನೆ. ಸೊ ಅವನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಾದ್ಮೇಲೆ ಫಸ್ಟು ಅವನಿಗೆ ಮಾಯ್ಶ್ಚರೈಸರು, ಕ್ರೀಮು ಎಲ್ಲನೂ ಕೂಡ ಹಾಕ್ಬಿಟ್ಟು ಅವನಿಗೂ ಕೂಡ ರೆಡಿ ಮಾಡಿಬಿಡ್ತೀನಿ. ಫಸ್ಟು ಮೇನ್ ಪ್ರಿಫ್ರೆನ್ಸು ನಾನು ಪಾಪುಗೆ ಕೊಡ್ತೀನಿ. ಆಮೇಲೆ ನಮ್ಮದು ಮಿಕ್ಕಿದ ಬೇರೆ ಏನೇ ಕೆಲಸ ಇದ್ರೂ ಇನ್ನು ಅವನಿಗೆ ರೆಡಿ ಮಾಡಿಬಿಟ್ಟು ಅವ್ನಿಗೆ ಹೇಗಿದ್ರು ಸ್ನಾನ ಮಾಡಿಸಿದೆ ಅಲ್ವಾ, ಇನ್ನೇನಾದರೂ ಮಲ್ಕೊಂಡು ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಊಟ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೇಳೆ ಉಪ್ಸಾರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸೊಪ್ಪು ಹಾಕಿರಲಿಲ್ಲ. ಜಸ್ಟು ಬೇಳೆ ಎಲ್ಲ ಬೆಂದು ರಸ ಬಿಟ್ಟಿತ್ತಲ್ಲ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ತುಪ್ಪ ಹಾಕಿ ಸೊ ಅವನಿಗೂ ಕೂಡ ಊಟ ಮಾಡಿಸ್ಬಿಟ್ಟು ಈ ಕಡೆ ಬಜ್ಜಿನೂ ಕೂಡ ಹಾಕ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕಿದೆ. ಅದು ಕೂಡ ಕಾದಾದಮೇಲೆ ಒಂದೊಂದಾಗೆ ಬಜ್ಜಿನ ಹಾಕ್ಕೊಂಡು ಅದನ್ನು ಕೂಡ ಬೇಯಿಸ್ಕೊಂಡು ಫಸ್ಟು ಬಜ್ಜಿ ಮೆಣಸಿನ್ಕಾಯಿದು ಬಜ್ಜಿ ಹಾಕ್ಕೊಂಡು ಆಮೇಲೆ ಆಲೂಗಡ್ಡೆ ಬಜ್ಜಿನ ಹಾಕ್ಕೊಂಡು ಇವಾಗ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ಲನೂ ಕೂಡ ಎತ್ತಿಟ್ಕೊಂಡು ಶಾಪ್ ಹತ್ರ ತಗೊಂಡು ಹೋಗ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಒಬ್ಬಳೇ ಇದ್ದಾಗ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಮಾಡ್ಕೊಳ್ಳಲ್ಲ, ಒಬ್ಬಳೇ ತಿನ್ನಬೇಕಲ್ಲ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಇರ್ತಾರೆ ಅಲ್ವಾ. ಸೊ ಶಾಪ್ ಹತ್ರ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ಇನ್ನು ಸ್ವಲ್ಪ ಪಾಪು ಅಲ್ಲೇನಾದರೂ ಹತ್ತಿರ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಹಾಲು ಕಾಯಿಸ್ಕೊಂಡು ಅದನ್ನು ಕೂಡ ಫೀಡಿಂಗ್ ಬಾಟ್ಲಿಗೆ ಅದನ್ನು ಕೂಡ ಹಾಕ್ಕೊಳ್ತೀನಿ, ಹಾಲನ್ನು ಕೂಡ. ಇನ್ನು ನಾವು ಕೂಡ ಸ್ವಲ್ಪ ಟೀನು ಮಾಡ್ಕೊಂಡಿದ್ವಿ ಬಜ್ಜಿ ಜೊತೆಗೆ. ಚೆನ್ನಾಗಿರುತ್ತೆ ಬಿಸಿ ಬಿಸಿ ಬಜ್ಜಿ ಟೀ ಅಂತ ಹೇಳ್ಬಿಟ್ಟು ಟೀನು ಮಾಡಿಕೊಂಡು ಎಲ್ಲನೂ ಹಾಕ್ಕೊಂಡು ಬಾಕ್ಸ್ಗೆ ಹೋಗ್ತಿದ್ದೀನಿ.
ನನಗೆ ಈ ಥರ ಸ್ನ್ಯಾಕ್ಸ್ ಮಾಡೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು ಅಂದರೆ ತುಂಬಾ ಇಷ್ಟ. ಏನಾದರೂ ಹೊಸ್ದಾಗಿ ಮಾಡ್ತಾ ಇರ್ತೀನಿ. ಅಂದರೆ ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಾಗ, ಎಲ್ಲರೂ ನೋಡಿದಾಗ ಏನಾದರೂ ಒಂದು ಟ್ರೈ ಮಾಡ್ತಾನೇ ಇರ್ತೀನಿ. ಇನ್ನು ಶಾಪ್ ಹತ್ರ ಬಂದೆ. ಇನ್ನು ಬಜ್ಜಿ ಮತ್ತು ಟೀ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ನಾನಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಒಬ್ಬೊಬ್ಬರು ಬರ್ತಾ ಇರ್ತಾರೆ, ಹೋಗ್ತಿರ್ತಾರೆ. ಇನ್ನು ಮನೆಗೆ ಅಂದರೆ ಹತ್ತತ್ರ 9:45 ತನಕ ಆಗಿಬಿಟ್ಟಿತ್ತು. ಇನ್ನು ನಾನು ಬಂದು ಮನೆಗೆ ಲೈಟ್ ಹಾಕೋಣ ಅಂತ ಸ್ವಿಚ್ ಹಾಕ್ತೀನಿ. ನನಗೆ ಸರ್ಪ್ರೈಸು, ನಂಗೆ ಗೊತ್ತಿಲ್ಲದಂಗೆ ನನ್ನ ಹಸ್ಬೆಂಡು ಈ ಥರ ಲೈಟ್ ಲ್ಯಾಂಪ್ನ ನನಗೆ ಕಸ್ಟಮೈಸ್ ಮಾಡಿಸಿ ಅಲ್ಲಿ ಸ್ವಿಚ್ ಬೋರ್ಡ್ ಹತ್ರ ಹಾಕಿದ್ದಾರೆ. ನನಗಂತೂ ತುಂಬಾ ಖುಷಿಯಾಯಿತು. ನನಗಂತೂ ಈ ಥರ ಚಿಕ್ಕ ಪುಟ್ಟ ಸರ್ಪ್ರೈಸ್ ಅಂದರೆ ಫುಲ್ ಖುಷಿಯಾಗುತ್ತೆ. ಈ ಥರ ಸ್ವಿಚ್ ಆನ್ ಮಾಡಿದಾಗ ಲೈಟ್ ಬರುತ್ತೆ. ನಂದು ಪಾಪುದು ಫೋಟೋನ ಅವರೇ ಕಸ್ಟಮೈಸ್ ಮಾಡಿಸಿ ತರಿಸಿದ್ದಾರೆ. ಪರ್ಸ್ನಲಿ ನನಗಂತೂ ತುಂಬಾ ಇದು ಇಷ್ಟ ಆಯಿತು. ಇನ್ನು ಇದೆಲ್ಲ ಆದಮೇಲೆ ಸೊಪ್ಪನ್ನು ಕೂಡ ನೆನೆ ಹಾಕಿದೆ ಅಲ್ವಾ, ಸೊ ಅದು ನಾನು ಮತ್ತೆ ಮಾಡಿರಲಿಲ್ಲ, ಶಾಪ್ ಹತ್ರ ಹೊರಟೋಗಿದೆ ಅಲ್ವಾ. ಸೊಪ್ಪನ್ನು ಕೂಡ ಎಲ್ಲ ನೆಂದು ಅದರಲ್ಲಿರೋ ಮಣ್ಣುಗಳೆಲ್ಲ ಕೆಳಗಡೆ ತಳದಲ್ಲಿ ಉಳಿದಿತ್ತು. ಜಾಸ್ತಿ ಮಣ್ಣೇ ಇತ್ತು ಅಂತಲೇ ಹೇಳ್ಬೋದು. ನಾವು ಸೊಪ್ಪೇನಾದ್ರು ತಂದಾಗ ಮಿನಿಮಮ್ ಒಂದು 20 ನಿಮಿಷ ಅರ್ಧ ಗಂಟೆ ನೆನೆ ಹಾಕಿದ್ರೆ ಫುಲ್ಲು ಸೊಪ್ಪಲ್ಲಿರೋ ಮಣ್ಣುಗಳೆಲ್ಲ ತಳದಲ್ಲಿ ಉಳ್ಕೊಂಡು ಬಿಡುತ್ತೆ. ಅದಾದಮೇಲೆ ಒಂದು 2 ಸಲ ವಾಶ್ ಮಾಡಿಕೊಂಡ್ರೆ ಮಣ್ಣೇನು ಜಾಸ್ತಿ ಇರಲ್ಲ. ಇನ್ನು ಒಂದು 2 ಸಲ ರನ್ನಿಂಗ್ ವಾಟ್ರಲ್ಲೂ ಕೂಡ ಸೊಪ್ಪನ್ನ ತೊಳ್ಕೊಂಡು, ಈ ಕಡೆ ನಾನು ಫಸ್ಟೇ ಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೆ. ಅದು ಕೂಡ ಕುದಿಯೋಕೆ ಸ್ಟಾರ್ಟ್ ಆಗಿತ್ತು. ಇವಾಗ ನಾನು ತೊಳ್ಕೊಂಡು ಎತ್ಕೊಂಡಿರೋ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಯಾಕಂತ ಅಂದರೆ ಎಳಸು ಸೊಪ್ಪಿತ್ತು, ಜಾಸ್ತಿ ಏನು ನಾನು ಬೇಯಿಸೋಕ್ಕಿಲ್ಲ. ಒಂದು 5 ನಿಮಿಷ ಬೇಯಿಸ್ಕೊಂಡೆ. ಇನ್ನು ಅದು ಬೆಂದಮೇಲೆ ಅದು ಬೇರೆ ಪಾತ್ರೆಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಸ್ವಲ್ಪ ಬಿಸಿ ಆರಲಿ ಅಂತ ಸೈಡ್ಗೆ ಎತ್ತಿಟ್ಟೆ. ಸ್ವಲ್ಪ ತೆಂಗಿನಕಾಯಿ ಕೂಡ ಬೇಕಿತ್ತು. ಅದನ್ನು ಕೂಡ ತುರಿದು ಒಂದು ಬಾಕ್ಸ್ಗೆ ಎತ್ತಿಟ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನನಗೆ ಈ ಸಂಜೆ ಟೈಮ್ ಅಷ್ಟೇ ಜಾಸ್ತಿ ನನಗೆ ಫ್ರೀ ಸಿಕ್ಕೋದು. ಬೆಳಿಗ್ಗೆ ಟೈಮ್ ಆಗಲ್ಲ, ಶಾಪ್ಗೂ ಹೋಗಬೇಕಾಗುತ್ತೆ, ಪಾಪುನು ನೋಡ್ಕೊತಿರ್ಬೇಕಾಗುತ್ತೆ, ಇನ್ನು ಸಣ್ಣ ಪುಟ್ಟ ಕೆಲಸಗಳು ಕೂಡ ಮಾಡ್ಕೊತಿರ್ಬೇಕಾಗುತ್ತೆ. ಸೊ ಹಾಗಾಗಿ ಸಂಜೆ ಟೈಮು ಈ ಥರ ಸಣ್ಣ ಪುಟ್ಟ ಕೆಲಸ ಏನಾದ್ರು ಇದ್ದರೆ ಅದನ್ನು ಕೂಡ ಮುಗಿಸ್ಕೊಂಡು ಬಿಡ್ತೀನಿ. ಇನ್ನು ಕಾಯೆಲ್ಲ ತುರಿದಾದ್ಮೇಲೆ ಅದರದ್ದು ತುರಿಮಣಿನೂ ಕೂಡ ತೊಳೆದು ಅಲ್ಲೇ ಎತ್ತಿಟ್ಕೊಂಡ್ಬಿಡ್ತೀನಿ. ಅದೇ ಥರ ಇಟ್ಬಿಟ್ರೆ ಸ್ವಲ್ಪ ಆಯಿಲ್ ಥರ ಆಗ್ಬಿಟ್ಟು ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕೆ ಸ್ವಲ್ಪ ಇರ್ಸು ಮುರ್ಸು ಆಗ್ತಾ ಇರುತ್ತೆ. ಇನ್ನು ತುರಿದೆತ್ಕೊಂಡಿರೋ ಕಾಯಿನ ಈಗ ಸ್ವಲ್ಪ ಸೊಪ್ಪು ಒಗ್ಗರಣೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹೊರಗಡೆ ಎತ್ತಿಟ್ಕೊಂಡು ಮಿಕ್ಕಿದ ಕಾಯೆಲ್ಲನೂ ಕೂಡ ಒಂದು ಬಾಕ್ಸ್ಗೆ ಹಾಕಿ ಅದನ್ನು ನಾನು ಫ್ರಿಡ್ಜ್ಗೆ ಸ್ಟೋರ್ ಮಾಡಿ ಎತ್ತಿಟ್ಕೊಂಡು ಬಿಡ್ತೀನಿ. ಅಡುಗೆ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ. ಆವಾಗ ನಾವು ತುರಿಮಣೆ ಹಿಡ್ಕೊಂಡು ಕಾಯಿ ಹಿಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನು ಈ ಕಡೆ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ನು ಕೂಡ ಇಟ್ಕೊಂಡಿದ್ದೀನಿ. ನಾನು ಈ ಪ್ಯಾನ್ ನೋಡಿದಾಗಲೆಲ್ಲ ತೊಗೊಂಡು ಇನ್ನೂ 6 ತಿಂಗಳಾಗಲಿಲ್ಲ, ಆಗಲೇ ಈ ಕತೆ ಆಗೋಯ್ತು ಅಂತ ನನಗಂತೂ ಫುಲ್ಲು ಗಿಲ್ಟ್ ಆಗ್ತಾ ಇರುತ್ತೆ. ಇನ್ನು ಪ್ಯಾನೆಲ್ಲ ಕಾದಾದ್ಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು 1-2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು, ಮತ್ತು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಬ್ರೌನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡಿಕೊಂಡು, ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಅದನ್ನು ಒಂದು ಸಲ ಫ್ರೈ ಮಾಡಿಕೊಂಡು, ಅದನ್ನು ಸ್ವಲ್ಪ ಉಪ್ಸಾರು ಸಪ್ರೇಟಾಗಿ ಸೋಸಿ ಎತ್ತಿಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಮತ್ತು ಪ್ಯಾನ್ಗೆ ಬೇಯಿಸಿರೋ ಸೊಪ್ಪನ್ನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ರೆ, ಅಂದರೆ ಹುರ್ಕೊಂಡ್ಬಿಟ್ರೆ ಇದು ಸೊಪ್ಪು ಕೂಡ ಹುರಿದಷ್ಟಾಗುತ್ತೆ. ನಿಜ ಹೇಳಬೇಕು ಅಂದರೆ ಮುದ್ದೆ ಸೊಪ್ಪು ಉಪ್ಸಾರಿಗೆ ಕಾಂಬಿನೇಷನ್ ಅಂದರೆ ಸಖತ್ತಾಗಿರುತ್ತೆ. ಇವಾಗಂತೂ ಈ ಚಳಿ ವೆದರ್ಗೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಅನ್ನಿಸ್ತಿದ್ದಾಗ ಇಲ್ಲ ನಾನ್ ವೆಜ್ ತಿನ್ನಬೇಕು, ಈ ಥರ ಏನಾದರೂ ಬಿಸಿ ಬಿಸಿ ಊಟ ತಿನ್ನಬೇಕು. ನಾನ್ ವೆಜ್ ಅಂತ ಅಂದರೆ ಸೋಮವಾರ ಇತ್ತು, ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಬಿಸಿ ಬಿಸಿ ಮುದ್ದೆ ಉಪ್ಸಾರು, ಅದ್ರ ಜೊತೆಗೆ ಸ್ವಲ್ಪ ಹುಳಿ, ಒಂದು ಹಸಿಮೆಣ್ಸಿನ್ಕಾಯಿ, ನನಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು. ಸೊ ಹಾಗಾಗಿ ಒಂದು ಮೆಣ್ಸಿನ್ಕಾಯಿನ ಕೂಡ ನಾನು ಸಪ್ರೇಟಾಗಿ ಹಾಕ್ಕೊಂಡೆ. ಈ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು, ಅಷ್ಟು ಚೆನ್ನಾಗಿತ್ತು. ಪರ್ಸ್ನಲಿ ಯಾರಿಗೆಲ್ಲ ಮುದ್ದೆ ಉಪ್ಸಾರು ಇಷ್ಟ ಆಗುತ್ತೋ ಅವರು ಗೊತ್ತಿರುತ್ತೆ ಇದ್ರ ರುಚಿ ಏನು ಅಂತ. ಈ ಥರ ಮೆಣ್ಸಿನ್ಕಾಯಿನ ಕಿವುಚ್ಕೊಂಡು ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಕೊಂಡು, ಬೇಕಿತ್ತು ಅಂತ ಹೇಳಿದ್ರೆ ಸ್ವಲ್ಪ ತುಪ್ಪ, ತಪ್ಪಿದ್ರೆ ಬೆಣ್ಣೆನ ಹಾಕ್ಕೊಂಡು ಬಿಸಿ ಬಿಸಿ ಇರಬೇಕಾದ್ರೇ ಮುದ್ದೆ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ರ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇನ್ನು ಊಟ ಎಲ್ಲ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಏನು ಕೆಲಸ ಇರುತ್ತೆ, ನೈಟ್ ಕೆಲಸ, ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ಬೆಳಗ್ಗೆ ತಿಂಡಿಗೆ ನೈಟು ಟೈಮೇ ಪ್ಲಾನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಬೆಳಗ್ಗೆ ಟೈಮು ಆಗಲ್ಲ. ಸೊ ಹಾಗಾಗಿ ಬೆಳಗ್ಗೆಗೆ ಸ್ವಲ್ಪ ಮೆಂತ್ಯ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಮೆಂತ್ಯ ಸೊಪ್ಪನ್ನು ಕೂಡ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ, ಬೆಳಗ್ಗೆಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಂಡು ಬಿಡ್ತಿದ್ದೀನಿ.
ಅದ್ರ ಜೊತೆಗೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡು ಬಂದಿದ್ದೆ. ನನ್ನ ಮಗುನಿಗೆ ಸ್ವಲ್ಪ ಪಾಲಕ್ ಸೊಪ್ಪಲ್ಲಿ ತಿಂಡಿ ಏನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು, ಕಿಚಡಿ ಆ ಥರ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಂದಿದ್ದೆ. ಅದನ್ನು ಕೂಡ ಸೋಸಿ ಎಲ್ಲನೂ ನೀಟಾಗಿ ಎತ್ತಿಟ್ಕೊಂಡು ಬಿಡ್ತೀನಿ. ಬೆಳಿಗ್ಗೆ ಡೈರೆಕ್ಟ್ ತೊಳೆದುಕೊಂಡು ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ಇದನ್ನು ಒಂದು ಬಾಕ್ಸ್ಗೆ ಫ್ರಿಡ್ಜ್ ಜಾರ್ ಬರುತ್ತಲ್ಲ ತೊಗೊಂಡಿದ್ನಲ್ಲ, ಅದಕ್ಕೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಎರಡು ಅಂದರೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ಒಂದೇ ಜಾರ್ಗೆ ಹಾಕ್ತಾಯಿದ್ದೀನಿ, ಅಂದರೆ ಒಂದೇ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಬೆಳಗ್ಗೆಗೆ ಯೂಸ್ ಮಾಡ್ತೀನಿ ಅಲ್ವಾ, ಜಾಸ್ತಿ ದಿನ ಯೂಸ್ ಮಾಡ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಒಂದೇ ಟೈಮಲ್ಲಿ ಎರಡನ್ನೂ ಯೂಸ್ ಮಾಡೋದ್ರಿಂದ ಬೇರೆ ಬೇರೆ ಅಡುಗೆಗೆ ಸೊ ಒಂದೇ ಕಡೆ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಮೇಲ್ಗಡೆ ಸೊಪ್ಪು ಹಾಕ್ಬಿಟ್ಟು ಮತ್ತು ಮೇಲ್ಗಡೆ ಇನ್ನೊಂದು ಟಿಶ್ಯೂ ಪೇಪರ್ ಹಾಕ್ಬಿಡ್ತೀನಿ. ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದಾದಮೇಲೆ ನಾನು ಒಂದು ಮೀಶೋಯಿಂದ ಪಿಲ್ಲೋ ಕವರ್ಸ್ಗಳನ್ನೂ ಕೂಡ ಆರ್ಡ್ರ್ ಮಾಡಿದೆ. ಅದು ಕೂಡ ಬಂದಿತ್ತು. ಸೊ ಅದನ್ನು ನಾನು ಅನ್ಬಾಕ್ಸ್ ಮಾಡಿರಲಿಲ್ಲ, ಅಂದರೆ ಓಪನ್ ಮಾಡಿರಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದಂತೂ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. 3 ಜೊತೆ ಇದೆ ಅಂತ ಹೇಳಿದ್ರೆ 6 ಪೀಸ್ ಇದೆ. ಕಲ್ಲರ್ ಆಗಿರ್ಬೋದು ಮತ್ತು ಕ್ಲಾತದು ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಕಲರ್ದು ನನಗಿಲ್ಲಿ 3 ಪೀಸ್ ಸಿಕ್ಕಿದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಬ್ಲೂ ಕಲರಲ್ಲಿ ಆರ್ಟ್ ಸಿಂಬಲ್ ಇರುವಂಥದ್ದು. 6 ಪೀಸು ಕೂಡ ಫ್ರೀ ಸೈಜ್ ಇರುವಂಥದ್ದೇ. ಕಾಟನ್ನು ಸೈಜು ಕೂಡ ಅಷ್ಟೇ ಪಿಲ್ಲೋಗೆ ಕರೆಕ್ಟ್ ಸೈಜಾಗಿ ಕೂತ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಮತ್ತು ಡ್ಯಾಮೇಜ್ ಕೂಡ ಎಲ್ಲೂ ಇಲ್ಲ, ಎಲ್ಲೂ ಕೂಡ ಥ್ರೆಡ್ಡು ಬಿಟ್ಟೋಗಿಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನು ಈ ಪೇರ್ ಬಂದು ಬೇಬಿ ಪಿಂಕ್ ಕಲರು, ಇದು ಕೂಡ ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಕಾರ್ಟೂನ್ ಟೈಪು ಪ್ರಿಂಟ್ ಇದೆ. ಇದು ಕೂಡ ಫ್ರೀ ಸೈಜು ಕಾಟನ್ ಇರುವಂಥದ್ದು. ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ನಾನಂತೂ ಹೊಸ ಮನೆಗೆ ಹೋದಾಗ ಎಲ್ಲನೂ ತೊಗೊಳ್ಳೋಣ, ನನಗೆ ಇಲ್ಲಿ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಏನೂ ಕೂಡ ಪರ್ಚೇಸ್ ಮಾಡ್ತಿರ್ಲಿಲ್ಲ. ನಾನು ಮೀಶೋಯಿಂದ ಏನಾದರೂ ಆರ್ಡ್ರ್ ಮಾಡಿ ಅದನ್ನು ನಾನು ಅನ್ಬಾಕ್ಸ್ ಮಾಡಿದ ವಿಡಿಯೋ ಮಾಡುವಾಗ ಕೆಲವರು ಬೇರೆ ಬೇರೆ ಪ್ರಾಡಕ್ಟ್ ಬಗ್ಗೆ ತಿಳಿಸಿ ಅಂತ ಹೇಳ್ತಿರೋರು. ಬಟ್ ನಾನಿಲ್ಲಿ ನನಗೆ ಇಟ್ಕೊಳ್ಳೋಕ್ಕೆ ಜಾಗ ಇರ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಏನೂ ಕೂಡ ಆರ್ಡ್ರ್ ಮಾಡಿ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇವಾಗ ಒಂದೊಂದು ನಾನು ಆರ್ಡ್ರ್ ಮಾಡ್ತಾಯಿದ್ದೀನಿ. ಸೊ ಖಂಡಿತವಾಗ್ಲೂ ನಾನು ಯಾವುದನ್ನು ನಾನು ಪರ್ಚೇಸ್ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಈ ಪಿಲ್ಲೋ ಕವರು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಕೂಡ ಫ್ರೀ ಸೈಜು ಕಾಟನ್ನು. ನೀವಿಲ್ಲಿ ನೋಡ್ತಿರ್ಬೋದು 3 ಪೇರು ಕೂಡ ಅಂದರೆ 6 ಪೀಸು ಕೂಡ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಮತ್ತು ಕಲ್ಲರ್ ಆಗಿರ್ಬೋದು, ಸೈಜ್ ಆಗಿರ್ಬೋದು ತುಂಬಾ ಸಖತ್ತಾಗಿದೆ. ಮತ್ತು ಇದ್ರದ್ದು ಲಿಂಕು ಕೂಡ ನಾನು ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಬೈ ಮಾಡ್ಬೋದು. ಮತ್ತು ಇದ್ರ ರೇಟ್ ಬಂದು ಜಸ್ಟ್ 186 ಅಷ್ಟೇ, ಅಂದರೆ 186 ರೂಪಾಯಿ. ಫ್ರೀ ಶಿಪ್ಪಿಂಗ್ ಕೂಡ ಇದೆ. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡ್ಬೋದು. ಫ್ರೆಂಡ್ಸ್, ಇದಾಗಿತ್ತು ನನ್ನ ಈವ್ನಿಂಗ್ ವ್ಲಾಗು. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಷ್ಟು ಕೆಲಸ ಮಾಡಿ ನಾನು ಮಲಗುವಷ್ಟರಲ್ಲಿ ಟೈಮ್ ಆಲ್ರೆಡಿ ಹತ್ತತ್ರ 11:15 ಆಗಿತ್ತು. ವಿಡಿಯೋನ ಇಲ್ಲಿಗೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.